ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆ ಎಲ್ಲ ಸ್ಟೇ ಮಾಡಿದ್ವಿ ರೂಮಲ್ಲಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಈಗ ವಿಧಾನಸೌಧ ಹತ್ರ ಬಂದಿದ್ದೀವಿ. ಆನ್ ದ ವೇ ವಿಧಾನಸೌಧ ನೋಡಿಕೊಂಡು ಹೋಗೋಣ ಅಂತ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ವರ್ಷ ಆಯಿತು ನೋಡಿರಲಿಲ್ಲ. ನಮ್ಮ ಅಕ್ಕನ ಮಗಳಂತೂ ಅವಳು ನೋಡಿರಲಿಲ್ಲ. ನಾವೆಲ್ಲ ತುಂಬ ವರ್ಷ ಆಗಿತ್ತು ಅಂಥೇಳಿ ನೋಡಿದ್ವಿ. ಹಾಗೆ ಆನ್ ದ ವೇ ಇತ್ತಲ್ಲ ಅಂತ ಅಲ್ಲಿ ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಈಗ ಗೊತ್ತಿರ್ಬೋದು ಎಲ್ಲರೂ ಬೆಂಗಳೂರಲ್ಲಿದ್ದರೆ ಟ್ರಾಫಿಕ್ ಹೇಗಿರುತ್ತೆ ಅಂತ. ಆದರೂ ಬೆಟ್ರ್, ಯಾಕಂದರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಲ್ಲ, ಅಲ್ಲಿಂದ ಟ್ರಾಫಿಕ್ಕಲ್ಲಿ ತುಂಬ ಹೊತ್ತು ಟೈಮ್ ಅಲ್ಲೇ ಹೋಗ್ಬಿಡುತ್ತೆ ಅಂಥೇಳಿ ಇವಾಗ ಆನ್ ದ ವೇ ಹೋಗ್ತಾ ಇದ್ವಿ. ಈಗ ಹಾಗೆ ಹೋಗ್ಬೇಕಾದ್ರೆ ಫಸ್ಟು ಕೋರಮಂಗ್ಲ ಹೋಗಿ ಅಲ್ಲೆಲ್ಲರೂ ನಮ್ಮ ಕ್ವಾರ್ಟರ್ಸು, ಪೊಲೀಸ್ ಕ್ವಾರ್ಟರ್ಸ್ ಇತ್ತಲ್ಲ ಅದನ್ನೆಲ್ಲ ನೋಡೋಣ. ತುಂಬ ವರ್ಷ ಆಯ್ತಲ್ಲ ನೋಡ್ರಿ, ನಾವು ಹೋಗ್ಬೇಕಾದ್ರೆ ಎಷ್ಟು ಒಂಥರ ಸವಿ ನೆನಪು ಅನ್ಸುತ್ತಲ್ಲ. ಇಲ್ಲೆಲ್ಲ ನಾವು ಬರ್ತಾ ಇದ್ದಿದ್ದು, ಬಸ್ಸಿಗೆ ನಿಂತ್ಕೊಳ್ತೀವಿ ಸ್ಕೂಲಲ್ಲಿ ಎಲ್ಲ ಹೇಳ್ತಾ ಇದ್ದೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ನಮ್ಮ ಅಂಕಲ್ ಮನೆಗೆ ಬಂದ್ವಿ. ಇವ್ರ ಹತ್ರನೇ ನಾವು ಎಲ್ಲ ಸಾಮಾನೆಲ್ಲ ಅಂದರೆ ಇವ್ರ ಹತ್ರನೇ ಗ್ರಾಸರೀಸ್ ಎಲ್ಲ ತೊಗೋತಾ ಇದ್ವಿ. ಇವರು ನಮಗೆ, ನಮ್ಮ ಅಪ್ಪಾಜಿ, ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರ. ಅದಕ್ಕೋಸ್ಕರ ಅವ್ರ ಮನೆಗೆ ಪಾಪ ಅವ್ರನ್ನೇ ನೋಡಿ ಇದೆಲ್ಲ ರೆಡಿ ಮಾಡಿದ್ರು, ಇಲ್ಲೇ ಸ್ಟೇ ಮಾಡಿರಿ ಅಂಥೇಳಿ. ನಾವು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋಸ್ ತೆಗ್ದಿದ್ದೀನಿ ಅಷ್ಟೇ. ಇದು ಆಂಟಿ ಎಲ್ಲ ತೋರಿಸ್ತಾಯಿದ್ರು ಅವ್ರ ಮನೆ ಎಷ್ಟು ಈಗೆಲ್ಲ ಬೇರೆ ಬೇರೆ ಥರ ಆಗಿದೆಲ್ಲ, ನಾವು ಬಂದಾಗ ಹೇಗಿತ್ತು ಇದೆಲ್ಲ ಅಂಥೇಳಿ. ಅಂಕಲ್ನು ಮೀಟ್ ಆದ್ವಿ. ಅವ್ರಿಗೂ ಹೇಳ್ತಾ ಇದ್ದೆ, ಈ ಥರ ಅಂತ ಇದ್ರಿ ಸಣ್ಣವರಿದ್ದಾಗ ಹಾಗೆ ಹೀಗೆ ಅಂತ, ಎಲ್ಲ ನೆನ್ಪಿಟ್ಕೊಂಡಿದ್ದೀರ ಅಂಥೇಳಿ ಅವರು ಅಂದರು. ಹಾಗಾಗಿ ಎಲ್ಲರನ್ನೂ ಮೀಟ್ ಆದ್ವಿ. ತುಂಬ ಖುಷಿ ಆಯಿತು. ಹಾಗೆ ಎಲ್ಲರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಂತ ಆಸೆ ಇತ್ತು. ಅಂಕಲ್ ಅವರು ಬಂದರು, ಎಲ್ಲರೂ ಬಂದರು. ಹಾಗೆ ಅವ್ರು ಬೇಡ ಅಂದರು, ಟಿಫಿನ್ ಕೊಟ್ಟರು. ತುಂಬ ಖುಷಿ ಆಯಿತು. ಅವರು ತೋರಿಸೋ ಪ್ರೀತಿ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದರೆ, ಇಷ್ಟು ವರ್ಷ ಆದಮೇಲೂ ಅದೇ ಪ್ರೀತಿ ಇದೆಯಲ್ಲ ಅಂಥೇಳಿ ಎಲ್ಲರಿಗೂ ನೋಡಿ ತುಂಬ 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 ಖುಷಿ ಆಯಿತು. ಹೇಳೋಕ್ಕಾಗಲ್ಲ ಅದೆಲ್ಲ. ಹಾಗೆ ಅವ್ರು ಅರಿಶಿನ ಕುಂಕುಮ ಕೂಡ ಕೊಟ್ಟರು. ನಾವು ಅರಿಶಿನ ಕುಂಕುಮ ತೊಗೊಂಡು ಎಲ್ಲರ ಜೊತೆ ಒಂದೊಂದು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಏನು ನೀವಿಬ್ರು ನಿಮ್ಮ ಮಕ್ಕಳ? ಏನಮ್ಮ ಅಪ್ಪು, ನಿನ್ನ ಹೆಸರೇನು? ಅಮ್ಮು, ನಿನ್ನ ಹೆಸರೇನು? ಅವಳ ಹೆಸರು? ಹಾಗೆ ಎಲ್ಲ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅವ್ರ ಶಾಪು, ಅಂದರೆ ನಾವು ಚಿಕ್ಕವರಿದ್ದಾಗಿಂದ ಎಲ್ಲಿ ಶಾಪ್ ಮಾಡ್ತಾಯಿದ್ವಲ್ಲ, ಗ್ರಾಸರೀಸ್ ಏನೇ ಇದ್ದರೂ ಐಟಮ್ಸ್ಗಳ್ನೆಲ್ಲ ತೊಗೊಂಡ್ರೆ ಈ ಅಂಗಡಿಲೇ ತೊಗೋತಿದ್ವಿ. ಆ ಅಂಗಡಿನ ನೋಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ ದ ವೇ ಹೋಗ್ತಾ ಇದ್ವಿ. ಇಲ್ಲೆಲ್ಲ ನಮ್ಮ ಕ್ವಾರ್ಟರ್ಸ್ ಕಾಣ್ತಾ ಇದ್ವಲ್ಲ, ಇದೆಲ್ಲ ಆ್ಯಕ್ಚುಲಿ ಓಪನ್ ಇತ್ತು. ಇಲ್ಲಿ ಕಾಂಪೌಂಡೇ ಕಟ್ಟಿರಲಿಲ್ಲ. ಎಲ್ಲ ಆ ಕಡೆ ಪೊಲೀಸ್ ಜನ ಎಲ್ಲನೂ ಈ ಕಡೆ ಬಂದೆಲ್ಲ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಈಸಿಯಾಗಿತ್ತು. ಈಗೇನು ಮಾಡಿಬಿಡ್ತಾರೆ, ಎಲ್ಲ ಪೊಲೀಸ್ ಕಾಂಪೌಂಡ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಯಾರೂ ಹೊರಗಡೆ ಏನೂ ಶಾಪ್ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಎಲ್ಲ ಫೆಸಿಲಿಟೀಸ್ನು ಕ್ವಾರ್ಟರ್ಸಲ್ಲೇ ಮಾಡಿಬಿಟ್ಟಿದ್ದಾರೆ. ನಾವಿದ್ದಾಗೆಲ್ಲ ಇಲ್ಲೆಲ್ಲ ಬಂದು ಹೋಗ್ತಾ ಇದ್ವಿ. ಅದೆಲ್ಲ ನೆನಪಾಗ್ತಿತ್ತು. ಆ್ಯಕ್ಚುಲಿ ಇದೆಲ್ಲ ಅಂಗಡಿಗಳಿರಲಿಲ್ಲ, ಕಡಿಮೆ ಇತ್ತು. ಈಗ ಅಂಡರ್ಗ್ರೌಂಡು ಮೇಲ್ಗಡೆನೂ ಮಾಡಿದ್ದಾರೆ. ಈ ಶಾಪ್ ಆ್ಯಕ್ಚುಲಿ ಹಿಂಗೆ ಫ್ಲ್ಯಾಟಲ್ಲಿ ಈ ಥರ ಕೆಳಗಡೆ ಇತ್ತು. ಈಗ ನೋಡಿರಿ ಮೇಲೆ ಮಾಡಿದರೆ ಅಲ್ಲಿ ನೆನಪೆಲ್ಲ ಆಗ್ತಿತ್ತು, ಈ ಥರ ತೊಗೊಳ್ತಿದ್ವಿ ಅಂತ. ಈಗ ಅವ್ರ ಮಕ್ಕಳೆಲ್ಲ ಇಲ್ಲಿ ಅವರೇ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅಂಕಲ್ನೆಲ್ಲ ಮೀಟಾಗಿ ಈ ಶಾಪ್ಗೂ ಬಂದೆಲ್ಲ ಮೀಟ್ ಆಗಿಬಿಟ್ಟು ಈಗ ಮತ್ತೆ ಹೋಗಬೇಕು. ಎಲ್ಲಿ ಅಂತಂದರೆ, ನಾವು ಬೆಳೆದಿದ್ದೆಲ್ಲ ಈ ಕ್ವಾರ್ಟರ್ಸಲ್ಲಿ, ಅಲ್ಲಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇ ನಮ್ಮ ಕ್ವಾರ್ಟರ್ಸ್ ಇರೋದು. ಈ ಥರ ಕಾಂಪೌಂಡ್ ದಾಟಿದ ತಕ್ಷಣ ನಮ್ಮ ಕ್ವಾರ್ಟರ್ಸ್ ಸಿಗ್ತಿತ್ತು. ಈಗ ಇಲ್ಲ ಸುತ್ತ ಹಾಕ್ಬಿಟ್ಟು ಹೋಗಬೇಕು. ಅಲ್ಲಿ ಒಂದೇ ಗೇಟ್, ಆ್ಯಕ್ಚುಲಿ 4 ಗೇಟ್ ಇತ್ತು. ಈಗ ಒಂದೇ ಗೇಟ್ ಅನಿಸುತ್ತೆ ನನಗೆ ಗೊತ್ತಿರೋಂಗೆ ಓಪನ್ ಇರೋದು. ಹೆಚ್ಚಾಗಿ ಯಾರನ್ನೂ ಹಾಗೆ ಬಿಡೋಂಗಿಲ್ಲ. ನಾವು ಹೋಗಿದ್ವಿ. ಅದೊಂಥರ ಎಕ್ಸೈಟ್ಮೆಂಟ್, ನಮಗೆ ಅಷ್ಟೇ ಗೊತ್ತಿರೋದು ಅದು ಎಕ್ಸೈಟ್ಮೆಂಟು. ನಮ್ಮ ಅಕ್ಕನ ಮಗಳು ಒಂಥರ, ಇವ್ರು ಏನಕ್ಕೆ ಇಬ್ಬರು ಹಿಂಗೆ ಮಾಡ್ತಿದ್ದಾರೆ ಅನ್ನೋಗ್ತಿದ್ಲು. ಯಾಕಂದರೆ ಅಷ್ಟು ಎಕ್ಸೈಟ್ಮೆಂಟು, ಚೆನ್ನಾಗಿತ್ತು ಅದೊಂಥರ. ಹಾಗೆ ಕಾರಲ್ಲಿ ಕುತ್ಕೊಂಡಾಯಿತು. ಈಗ ಹೋಗಬೇಕು, ನೋಡೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾಯಿದ್ವಿ. ನೋಡಿ, ಇಲ್ಲಿ ನಾವು ಇದೇ ಮೇಲ್ಗಡೆ ಸ್ಟೆಪ್ ರೆಡ್ ಕಲರ್ ಇದು ಇದೆಯಲ್ಲ ಸ್ಟೆಪ್ಸ್, ಇದು ಅಲ್ಲಿ ಹೋಗಿದ್ವಿ. ಈಗ ಇದು ಲಾಸ್ಟ್ ಸ್ಟಾಪು ಲಕ್ಸಂದ್ರ ಅನಿಸುತ್ತೆ. ಯಾಕಂದ್ರೆ ತುಂಬ ವರ್ಷ ಆಯ್ತಲ್ಲ, ಲಕ್ಸಂದ್ರ. ಇದಾದಮೇಲೆ ಕ್ವಾರ್ಟರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ನೋಡಿರಿ, ಅವಾಗೆಲ್ಲ ಇದೇನೂ ಇರಲಿಲ್ಲ.
ಎಷ್ಟು ವರ್ಷ ಆಯಿತು ಅಂದರೆ ನಾನು ಇಲ್ಲಿ ಬಂದು ಅಂದರೆ ಈ ಕ್ವಾರ್ಟರ್ಸ್ ನೋಡಿಬಿಟ್ಟು 10 ವರ್ಷ ಆಯಿತು. ನಾನು ಈ ಕ್ವಾರ್ಟರ್ಸ್ ನೋಡೇ ಇರಲಿಲ್ಲ. ಬೆಂಗ್ಳೂರಿಗೆ ಒಂದು ಸಲ ಬಂದಿದ್ದೆ, ಆದರೆ ಅಷ್ಟು ಕ್ವಾರ್ಟರ್ಸ್ಗೆಲ್ಲ ಬರೋಕ್ಕಾಗಲಿಲ್ಲ. ಈಗ ನೋಡಿರಿ ಈ ಕ್ವಾರ್ಟರ್ಸ್ ನೋಡಿ ಎಷ್ಟು ಖುಷಿ ಆಯ್ತು ಅಂತಂದರೆ ಏನೋ ಒಂದು ನಿಧಿ ಸಿಕ್ಕಂಗೆ ಆಗ್ಬಿಡ್ತು ನನಗೆ. ಆ ಥರ ಖುಷಿ ಆಯಿತು. ಒಂದು ಸ್ವಲ್ಪ ಆ್ಯಕ್ಚುಲಿ ಇಮೋಷನಲ್ ಆದೆ. ಏನಪ್ಪ ಈ ಥರ ಓವರ್ ಅಂತ ಅನ್ನಿಸ್ಬೋದು, ಈ ಥರ ಅಂತ ಇದ್ರೆ ಅದೇನೋ ನಮ್ಗೆ ಅದೊಂದು ಖುಷಿ. ಈ ಥರ ಎಲ್ಲ ನಿಂತಿದ್ದು ಇದೆಲ್ಲ ನಮ್ಮ ಅಕ್ಕ ಟೈಪ್ ಕಲ್ತಿದ್ದ ಜಾಗ. ಹಾಗೆ ಇದೆಲ್ಲ ದೇವಸ್ಥಾನ ಈ ಥರ ಇನೋವೇಟ್ ಸಖತ್ತಾಗಿ ಮಾಡ್ಯಾರ. ಈಗೆಲ್ಲ ಖುಷಿ ಆಯ್ತು ನನಗೆ ನೋಡಿ. ಹಾಗೆ ಇಲ್ಲಿವರೆಗೂ ಬಂದಿದ್ದೀವಿ. ಮುನೇಶ್ವರ ಸ್ವಾಮಿ ದೇವಿ ಇದು ದರ್ಶನ ತೊಗೊಳ್ಳೋಣ, ಮುನೇಶ್ವರ ದೇವಸ್ಥಾನ ದರ್ಶನ ತೊಗೊಳ್ಳೋಣ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಆಂಟಿನೂ ಸಿಕ್ಕಿದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡಿ ಫಸ್ಟಲ್ಲೇ ಸೀರೆ ಉಟ್ಕೊಂಡಿದ್ರಲ್ಲ ಅವ್ರ ಆಂಟಿ. ಆ್ಯಕ್ಚುಲಿ ಅವರು ನೋಡಿದ್ದೀನಲ್ಲ ಅಂದಿದ ತಕ್ಷಣ ಅವರೇ ನನ್ನ ಗುರ್ತು ಹಿಡಿದ್ರು. ಶ್ವೇತಾ ಅಂತ ಮಾತಾಡ್ಸಿದ್ರು. ಅಷ್ಟು ಖುಷಿ ಆಯಿತು. ಇಷ್ಟು ನೆನ್ಪಿಟ್ಕೊಂಡಿದ್ದಾರಲ್ಲ, ಕೆಲವು ಜನ ನೆನ್ಪಿಟ್ಕೊಂಡಿರಲ್ಲ ಅಂದ್ಕೊಂಡಿದ್ದೆ, ಆದರೂ ನೆನ್ಪಿಟ್ಕೊಂಡಿದ್ದಾರಲ್ಲ. ನಮಸ್ಕಾರ ಮಾಡಿಕೊಂಡು ನಾವು ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಬರ್ತಾಯಿದ್ವಿ. ಇಲ್ಲೇ ನಿಯರ್ ಇದಲ್ಲ ಈ ಕ್ವಾರ್ಟರ್ಸ್ ದೇವಸ್ಥಾನ. ಇದು ಕ್ವಾರ್ಟರ್ಸಲ್ಲಿ ಇರೋ ದೇವಸ್ಥಾನ. ಇದೆಲ್ಲ ಇಷ್ಟೆಲ್ಲ ಮಾಡಿರಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದಾರಲ್ಲ. ನಮಸ್ಕಾರ ಮಾಡಿಕೊಂಡು ಹಾಗೆ ನೋಡೋಣ ಮುಂದೆ ಯಾರ್ಯಾರು ಸಿಗ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ತುಂಬ ಜನ ಸಿಕ್ಕರು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಗುರ್ತು ಹಿಡಿದು ಮಾತಾಡ್ಸಿರಲ್ಲ, ಅದೊಂದು ಖುಷಿ ಅಷ್ಟೇ ಸಾಕು ನಮಗೆ. ಇಲ್ಲಿ ಬಂದ್ರಲ್ಲ ಈ ಆಂಟಿನೇ ನೋಡಿ ಬಂದು ಮಾತಾಡಿಸಿ, ಅಯ್ಯೋ ಬನ್ನಿರಿ ಎಲ್ಲರೂ ನಮ್ಮ ಮನೆಗೆ ಬನ್ನಿರಿ ಅಂತೇಳಿ ಕರ್ಕೊಂಡು ಹೋದರು. ಅವ್ರ ಮನೆಗೆ ಕೂಡ ಅವ್ರ ಫ್ರೆಂಡು ಸಾರಿ ಅವ್ರ ಮಗಳು ನಾನು ಫ್ರೆಂಡು. ಹಾಗಾಗಿ ಗುರ್ತಿಡಿದು ನಾವು ಅವ್ರ ಮನೇಲೆ ಚಿಕ್ಕವಳಿದ್ದಾಗ ಆಟ ಆಡ್ತಿದ್ದಿದ್ದು ಎಲ್ಲ ನೆನಪು ಬಂತಷ್ಟೇ. ನೀವು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ರಿ. ಹಾಗೆ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಇವರು ನಿಮ್ಗೆ ಯಾರಿಗಾದ್ರು ಈ ಥರ ನೆನಪುಗಳಾಗಿರುತ್ತೆ, ಹಾಗೆ ಹಳೆಯದೆಲ್ಲ ಏನೇನು ಚಿಕ್ಕವರಿದ್ದಾಗ ನೆನಪಿರುತ್ತಲ್ಲ ಅದೆಲ್ಲ ಕಮೆಂಟ್ಸ್ ಮಾಡಿರಿ. ಹಾಗೆ ಇಲ್ಲಿ ದರ್ಶನ ಮಾಡಿಬಿಟ್ಟು ಹೊರಗಡೆ ಹೋಗಿ ಒಂದೇನಂತಂದರೆ ನಾವು ಚಿಕ್ಕವರಿದ್ದಾಗ ಇಲ್ಲಿ ಈ ಥರ ಪೋಸಲ್ಲಿ ಕೊಟ್ಟು ನಾವು ಫೋಟೋ ತೆಗೆಸ್ಕೊಂಡಿದ್ವಿ. ಅದೆಲ್ಲ ನೆನಪಾಗಿ ಫೋಟೋ ತೆಗೆಸ್ಕೊಂಡ್ವಿ ಅಷ್ಟೇ. ನಮ್ಮ ಮಾಮ ಇದೇನಿದು ಇಲ್ಲಿ ಏನು ತೆಗೆಸ್ಕೊತಿದ್ದೀರಾ ಅಂತಂದ. ಇದೊಂಥರ ನಾವು ಇದೇ ಥರ ಪೋಸಲ್ಲಿ ಕೊಟ್ಕೊಂಡು ನಾವು ಇಷ್ಟು ಜನ ಫೋಟೋ ತೆಗೆಸ್ಕೊಂಡಿದ್ವಿ. ಅಂದರೆ ನಮ್ಮ ಅಕ್ಕನ ಮಗಳು ಆ್ಯಡ್ ಆಗಿದ್ದಾಳೆ. ಯಾಕಂದರೆ ನಮ್ಮ ತಂಗಿ ಇರಲಿಲ್ಲ ಅಲ್ಲಿ, ಆ ಜಾಗದಲ್ಲಿ ನಮ್ಮ ಅಕ್ಕನ ಮಗಳು ಕೂತ್ಕೊಂಡಿದ್ಲು. ನೋಡಿರಿ ದೇವಸ್ಥಾನದಿಂದ ಹೊರಗೆ ಬಂದಿದ ತಕ್ಷಣ ಅಂದರೆ ಹಿಂದೆ ಬ್ಯಾಕ್ ಸೈಡ್ ಬಂದಿದ ತಕ್ಷಣವೇ ನಿಮಗೆ ಕ್ವಾರ್ಟರ್ಸ್ ಕಾಣ್ತಾ ಇರ್ಬೋದು. ಬನ್ನಿ ನೋಡ್ಕೊಂಡು ಬರೋಣ. ಯಾಕಂದರೆ ನಮ್ಮ ಮಾಮ ಮತ್ತೆ ಬೇಗ ಹೋಗೋಣ ಅನ್ನೋದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ಚೇಂಜ್ ಆಗಿಬಿಟ್ಟಿದೆ ಎಲ್ಲ. ಎಷ್ಟು ಗಿಡ ಅನ್ನಿಸ್ತಿತ್ತು. ಆಬ್ವಿಯಸ್ಲಿ 10 ವರ್ಷ ಆದಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಆದರೂ ನಾವು ಆವಾಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇರೋದು. ನೋಡಿರಿ ನಮ್ಮ ಕ್ವಾರ್ಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅಂದರೆ ನಾವಿದ್ದಾಗ ಹೊಸದಿತ್ತು, ಇವಾಗೆಲ್ಲ ಹಳೇದಾಗ್ಬಿಟ್ಟಿದೆ. ಹಾಗೆ ನಮ್ಮ ಮನೆಯೂ ಬಂದುಬಿಡ್ತು. ಅಂದರೆ ನಾವು ಇದ್ದಿದ್ದಂಥ ಕ್ವಾರ್ಟರ್ಸ್ ನಮ್ಮ ಮನೆ. ನೋಡಿರಿ ನಾವೆಲ್ಲರೂ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ. ಕೆಳಗಡೆ ಮನೆ ಎಲ್ಲ ಪ್ರತಿಯೊಬ್ಬರೂ ನಮ್ಗೆ ಅದೊಂಥರ ಪರಿಚಯ ಆಯಿತು. ಇದೆಲ್ಲ ಫುಲ್ ಖಾಲಿ ಇತ್ತು. ನಮ್ಮ ಅನುಷ್ಕಾಗೆ ತೋರಿಸ್ತಿದ್ದೆ ನಮ್ಮ ಮನೆ ಯಾವುದು ಅಂತಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ನಮ್ಮ ಮನೆ, ಅದು ಫಸ್ಟ್ ಇರೋ ಕಿಟಕಿ ಮನೆಯೇ, ಅದೇ ನಾವಿದ್ದಿದ್ದ ಮನೆ. ಈಗ ನೋಡಿ ಎಷ್ಟು ಕಿಟಕಿ ಎಲ್ಲ ಒಡೆದೋಗ್ಬಿಟ್ಟಿದೆ, ಯಾರೂ ಸರಿ ಮಾಡಿಲ್ಲ. ಇಲ್ಲೆಲ್ಲ ಮರಗಳೆಲ್ಲ ಇಷ್ಟಿಷ್ಟೇ ಇತ್ತು. ಇದೆಲ್ಲ ತೆಂಗಿನ ಮರ ಎಲ್ಲ. ನಮ್ಮ ನೋಡಿರಿ ತುಂಗಾ ಸಂಕೀರ್ಣ ಐ ಬ್ಲಾಕು ನಮ್ಮ ಮನೆ. ಅಲ್ಲಿ ಮೇಲೆ ಫಸ್ಟಲ್ಲಿರೋದೇ ನಮ್ಮ ಮನೆ. ಅದೊಂಥರ ಖುಷಿ ನೋಡಿ ನಮ್ಮ ಮನೆ ಅಂತ ಹೇಳ್ಕೊಳಕ್ಕೆ. ಹಾಗೆ ಇಷ್ಟು ಫುಲ್ ಎಲ್ಲ ಜಾಗ ನೋಡಿಬಿಟ್ಟು ಇಲ್ಲೆಲ್ಲ ಲಗೋರಿ ಆಡ್ತಿದ್ವಿ. ನಾನು ತುಂಬ ಚೆನ್ನಾಗಿ ನೆನಪಿದೆ. ಕಲರ್ಸು ಆಮೇಲೆ ತುಂಬ ಆಟಗಳು ಆಡಿದ್ದೀವಿ ಇಲ್ಲೆಲ್ಲ. ಏನಂತಾರೆ ಲಗೋರಿ ಆಡಿದ್ದೀವಿ. ಕಣ್ಣ ಮುಚ್ಚಲ್ಲಂತೂ ಸಿಕ್ಕಾಪಟ್ಟೆ ಆಡ್ಬಿಟ್ಟಿವಿ. ಈ ಕ್ವಾರ್ಟರ್ಸಲ್ಲೆಲ್ಲ ಇದ್ದಿದ್ದು ಪೊಲೀಸ್ ಕ್ವಾರ್ಟರ್ಸ್. ಅದಕ್ಕೋಸ್ಕರ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಮತ್ತೆಲ್ಲರೂ ಪರಿಚಯದವ್ರು ಸಿಗ್ತಾರೆ ಅಂತ ಹೀಗೆ ನೋಡ್ಕೊಂಡು ಹೋಗ್ತಿದ್ದೀವಿ. ಅದೊಂಥರ ಮೆಮೊರೀಸ್ ಚೆನ್ನಾಗಿ ಅದಿಲ್ಲ ಅನುಷ್ಕಾ? ಮನೆ ಲಗ್ನಕ್ಕೆ ಹೋಗಿದ್ದೀವಲ್ಲ, ಇದು ಮನೆ ಶಾಂತಿಗೆ ಹೋಗಿದ್ದೇವೆ ಅವ್ರವ್ರದ್ದು. ಆಗ ಇವರು ಬಂದು ಕೊಟ್ಟಾರ ಬಾಗಲಕೋಟೆಯಾಗ ಅದ ಇದು ಹಳೇವಿಂದೇನಲ್ಲ? ಹಾಂ ಹೌದು, ಹಳೇದಿತ್ತಲ್ಲ. ಹಾಂ ರೈಟ್.
9th ಲಾಸ್ಟ್ ರೀ ನಂದು. 9th ಆದ್ಮೇಲೆ ಹೋಗೇ ಬಿಟ್ಟೇನಿ ರೀ. ನೋಡಿರಿ ನಿಮ್ಮದೇ ಅದೃಷ್ಟ. ನೀವು ಹೋದ್ಮೇಲೆ ನಿಮ್ಮ ಮಗಳು ಇಲ್ಲೇ ಬಂದ್ಲಂದ್ರೆ ಹಾಂ ಈ ಸೇಮ್ ಕ್ವಾರ್ಟರ್ಸ್. ಹಾಂ ಎಲ್ರಿ ಇಲ್ಲ ಇಲ್ಲ ಹೋಗಿಲ್ಲ ಅಮ್ಮ ಹಾಗೆ ಆಂಟಿ ಮನೆಯಿಂದ ಹೋಗಿ ಬಂದ್ವಿ. ಅವರು ಕರ್ಕೊಂಡು ಹೋದರು, ಬಿಡಲಿಲ್ಲ. ಹಾಗೆ ಇಲ್ಲೊಂದು ನಮ್ಮ ಫೇವ್ರೆಟ್ ಬೇಕ್ರಿ ನಮ್ಮ ಕ್ವಾರ್ಟರ್ಸಲ್ಲಿ ಬೆಣ್ಣೆ ಬಿಸ್ಕೆಟ್ ತುಂಬ ಇಷ್ಟ ಆಯಿತು, ಅದೊಂದು ಸ್ವಲ್ಪ ತೊಗೊಂಡ್ವಿ. ಹಾಗೆ ಮತ್ತೇನು ನಾವು ಯಾವ ಕೆಲಸಕ್ಕೆ ಬಂದಿದ್ವಿ, ಗೆಟ್ ಟುಗೆದರ್ ಅದನ್ನು ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಕರೆಕ್ಟ್ ಶಾರ್ಪ್ 10 ಗಂಟೆ ಆಗೋಯ್ತು. ಇಷ್ಟಕ್ಕೆ ಆದಮೇಲೆ ಬೆಳಗ್ಗೆ 10 ಗಂಟೆ ಅಲ್ಲೆಲ್ಲ ನೀಟಾಗಿ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ಆಲ್ರೆಡಿ ಟಿಫಿನ್ ಎಲ್ಲ ಮಾಡಿದ್ವಲ್ಲ. ನೋಡಿ ಗುರುವಂದನ ನಮ್ಮ ಮಡಿವಾಳ ಸ್ಕೂಲ್ ಅಕ್ಕಂದು ಅದೇ ನಮ್ಮದು ಅದೇ ಕೂಡ. ನೋಡಿ ನಮ್ಮ ಸ್ಕೂಲ್ ನೋಡಿ ತುಂಬ ಖುಷಿ ಆಯಿತು. ಈಗ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಪ್ರೈವೇಟ್ ಸ್ಕೂಲ್ ಈ ಥರ ಇರಲ್ಲ, ಆ ಥರ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ದು. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ವಲ್ಲ, ಈ ಥರ ಇದೆಯಾ ಅಂತಲೂ ಎಷ್ಟು ಖುಷಿ ಪಡ್ತಾ ಇದ್ದೆ ನಾನು. ನಿಜವಾಗ್ಲೂ ಡ್ರೆಸ್ಸಿಂಗ್ ಚೇಂಜ್ ಆಗಿಬಿಟ್ಟಿದೆ, ಗೇಟ್ ಮಾಡಿದ್ದಾರೆ ಈ ಥರ ಎಲ್ಲ. ಒಳಗೊಂದು ಗೇಟು, ಈ ಥರ ಹೊರಗಡೆ ಒಂದು ಗೇಟ್ ಮಾಡಿದ್ದಾರೆ. ಯಾಕಂದರೆ ಇದು ಇರೋದು ಸಂತೆ, ವೆಜಿಟೇಬಲ್ಸ್ ಇದು ಇದೆ, ಸಂತೆಗಳಿದೆ. ಆ್ಯಕ್ಚುಲಿ ತರಕಾರಿ ಮಾರ್ಕೆಟಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಂಕ್ಷನ್ ಮಾಲ್ ಎಷ್ಟು ದೊಡ್ಡದು ಮಾಡಿದ್ದಾರೆ, ಅನಿಸುತ್ತೆ. ಗೌರ್ಮೆಂಟ್ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಸೈಡೆಲ್ಲ ಈ ಥರ ಗೌರ್ಮೆಂಟ್ ಸ್ಕೂಲ್ ನಮ್ಮ ಊರಲ್ಲೂ ಈ ಥರ ಮಾಡಬೇಕು. ಉತ್ತರ ಕರ್ನಾಟಕ ಸೈಡ್ ಸ್ಕೂಲ್ಗಳನ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾರು ಪ್ರೈವೇಟ್ ಸ್ಕೂಲ್ ಹೋಗೋ ಅವಶ್ಯಕತೆ ಇರಲ್ಲ, ಗೌರ್ಮೆಂಟ್ ಸ್ಕೂಲ್ ಇಷ್ಟಪಡ್ತಾರೆ, ಅಷ್ಟು ಫೆಸಿಲಿಟಿ ಕೂಡ ಐತೆ. ಇದು ನಮ್ಮೂರಲ್ಲೂ ಆಗಿ ಖುಷಿ ಆಗ್ತದೆ. ನೋಡಿ ನಮ್ಮ ನಮ್ಮ ಹೆಮ್ಮೆ, ಎಷ್ಟು ಖುಷಿ ಆಗ್ತದೆ. ಅವಳ ಜೊತೆ ನಾನು ಬಂದಿದ್ದೆ, ಎಲ್ಲ ನೋಡ್ಬೇಕಂತ ಫಸ್ಟ್ ಫ್ರೆಂಡ್ಸ್ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಮ್ಮ ಗೆಳತಿಯರಾದ ಶ್ರೀಮತಿ ಸಂಧ್ಯಾ, ಶ್ರೀಮತಿ ಮಂಜುಳಾ, ಹಾಗಾಗಿ ಅವಳು ಇಲ್ಲೇ ಕೂತಿರ್ತೀನಿ, ಬಂದ್ರಿ ಅಂತಂದು ನಾವು ಇಲ್ಲಿ ಕೂತಿದ್ದೇವೆ. ಹಾಗೆ ನಮ್ಮ ಸ್ಕೂಲ್ನೆಲ್ಲ ಸ್ವಲ್ಪ ಟೂರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅನುಷ್ಕಾ ಹೋದ್ವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೋಸ್ಕರ ಎಲ್ಲರೂ ನಿಂತಿದ್ದರು. ನಾನು ಅಪ್ಪಾಜಿ ಹಾಗೆ ಅನುಷ್ಕಾ ಒಳಗಡೆ ಹೋದ್ವಿ. ನೋಡಿರಿ ಅವಾಗೆಲ್ಲ ಈ ಸ್ಕೂಲಲ್ಲಿ ಮಡಿವಾಳ ಸ್ಕೂಲಲ್ಲಿ ಇಸ್ಕಾನ್ ದೇವಸ್ಥಾನ ಊಟಕ್ಕೆ ಬರ್ತಾಯಿತ್ತು. ಅಲ್ಲಿ ವಿಡಿಯೋ ಮಾಡ್ಕೋಬೇಕೋ ಬೇಡ ಅಂತ ಗೊತ್ತಾಗಲಾರೆ ನಾನು ಸ್ವಲ್ಪ ವಿಡಿಯೋ ಹಂಗೆ ಆಯಿತು. ಇವಾಗ ನೋಡ್ತಾ ಇದ್ದೆ. ಈಗ ನನ್ನ ಕ್ಲಾಸ್ ರೂಮಿಗೆ ನೋಡಬೇಕು ಅಂತ. ಆ್ಯಕ್ಚುಲಿ 7th ಕ್ಲಾಸ್ ಇದು ಆಫೀಸ್ ರೂಮ್ ಆಗಿದೆ. ಆಮೇಲೆಲ್ಲ ತೋರಿಸ್ತೀನಿ ನೋಡಿರಿ ಒಂದೊಂದಾಗಿ. ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾಗಿಲು ಕೂಡ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಇಷ್ಟಿರಲಿಲ್ಲ ಅವಾಗೆಲ್ಲ. ಮತ್ತು ಬೆಂಚಸ್ಸು ಅವಾಗೆಲ್ಲ ಕಟ್ಟಿಗೆ ಬೆಂಚಸ್ ಎಲ್ಲ ಇತ್ತು. ಒಂದೊಂದು ಸಲ ಅಂತೂ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಕೆಳಗಡೆ ಕೂತ್ಕೋತಿದ್ವಿ. ಆಮೇಲೆ 6th 7th ಎಲ್ಲ ಸ್ವಲ್ಪ ಬೆಂಚ್ ಮೇಲೆ. ಈಗಂತೂ ಚೇರ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಕುಷನ್ ಚೇರ್ಸ್ ಎಲ್ಲ ಈ ಥರ ಇತ್ತದು. ಸ್ವಲ್ಪ ಪ್ಲಾಸ್ಟಿಕ್ ಇದೆ, ಸ್ವಲ್ಪ ಆ ಥರ ಅನ್ನಿಸ್ತಾ ಇತ್ತು. ಇಲ್ಲೆಲ್ಲ ಸ್ಲಮ್ ಏರಿಯಾ ಆ್ಯಕ್ಚುಲಿ. ಇಲ್ಲೆಲ್ಲ 6th 5th ಕಲ್ತಿದ್ದಿಲ್ಲೇ ನಾನು. 2nd ಸ್ಟ್ಯಾಂಡರ್ಡಿಂದ 7th 8thವರೆಗೂ ಇಲ್ಲೇ ಕಲ್ತಿದ್ದು. ಹಾಗಾಗಿ ಒಂಥರ ಖುಷಿ. ಎಲ್ಲ ಟಿ ವಿಸ್ ಎಲ್ಲ ಇಟ್ಟಿದ್ರು. ಅವಳಿಗೆ ಒಬ್ಬಳು ಹುಡುಗಿ ಬಂದಳು, ಅದಕ್ಕೆ ಅವಳಿಗೆಲ್ಲ ಹೇಳ್ತಾ ಇದ್ದೆ, ಹಿಂಗೆ ನಾವು ಇದೇ ಕ್ಲಾಸಲ್ಲಿ ಕಲ್ತಿದ್ದು ಅಂತ. ಇಲ್ಲೇನಾ? ಮತ್ತೆ ಪ್ರೈಮರಿ ಫಸ್ಟ್ ಇಟ್ಕೊಂಡು 7 ನೋಡಿದ ತಕ್ಷಣ ಆಫೀಸ್ ಆ ಸೈಡ್ ಇದೆಯಾ? ನಾವೆಲ್ಲ ಇಲ್ಲೇ ಓದಿದ್ದು. ಅದಕ್ಕೆ ನಾನು 7th ಕ್ಲಾಸ್ ಅಂತ ತೋರ್ಸಕ್ಕೆ ಬಂದೇಳಿ. ಮಾಡ್ಬೋದು ಅಂದರೆ ಇದೆಲ್ಲ 7th ಈ ಥರ ಇರಲಿಲ್ಲ ಬೆಂಚ್ ನಮಗೆ. ಇದಿರುತ್ತಲ್ಲ, ಅದಿತ್ತು. ಅಂದರೆ ಈ ಥರ ಎಲ್ಲ ಚೇಂಜ್ ಆಗಿದೆಯಲ್ಲ ಅನ್ನೋದು ಅದಕ್ಕೆ. ಆಮೇಲೆ ನಮಗೆಲ್ಲ ಅವಾಗೆಲ್ಲ ಊಟ ಕೊಡ್ತಿದ್ರಲ್ಲ, ಚೆನ್ನಾಗಿತ್ತು. ಈಗೆಲ್ಲ ಸ್ಕೂಲಲ್ಲೇ ಮಾಡ್ತಿರ್ಬೋದು ಅನಿಸುತ್ತೆ, ನಾನು ಅಷ್ಟು ಕೇಳಲಿಲ್ಲ. ಟೋಟಲಿ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ನೋಡಿದ ತಕ್ಷಣ, ಖುಷಿ ಆಯಿತು. ಹಾಗೆ ಅಕ್ಕಗೆ ಗೆಟ್ ಟುಗೆದರ್ನಲ್ಲಿ ಅಡುಗೆ ಎಲ್ಲ ಮಾಡಿಸಿದ್ರಲ್ಲ, ಹಾಗೆ ನಾವು ಅಲ್ಲೇ ಊಟ ಮಾಡಿದ್ವಿ. ನಾವು ಊರಿಂದ ಊರಿಗೆ ಬಂದಿದ್ವಲ್ಲ, ಅದಕ್ಕೆ ಸಖತ್ ಹಶ್ವಾಗಿತ್ತು. ಸಖತ್ ವೆರೈಟೀಸ್ ಮಾಡಿದರು, ಒಂದು 5-6 ಥರ ಇತ್ತು. ಎಲ್ಲ ಥರ ತಿಂದ್ವಿ, ಚೆನ್ನಾಗಿತ್ತು. ಸಖತ್ ಹೊಟ್ಟೆ ಹಶ್ವಾಗಿತ್ತು. ಊಟ ಮಾಡಿಬಿಟ್ಟು ಈಗ ಅಲ್ಲೇ ಆನ್ ದ ವೇ ವಿಲ್ಸನ್ ಗಾರ್ಡನ್ ಬರುತ್ತಲ್ಲ, ವಿಲ್ಸನ್ ಗಾರ್ಡನ್ ನೋಡಿರಿ. ನನ್ನ ಸ್ಕೂಲ್ ಇದು ಗ್ರೌಂಡು, ಹಿಂದೆ ಬ್ಯಾಕ್ ಸೈಡ್ ಇದೆಲ್ಲ ಗರ್ಲ್ಸ್ ಹೊಂಬೇಗೌಡ ಗರ್ಲ್ಸ್ ಗಂಗಮ್ಮ ಹೊಂಬೇಗೌಡ ಸ್ಕೂಲು. ಹಾಗೆ ಬಾಯ್ಸ್ದು ಸ್ಕೂಲ್ ಇತ್ತು, ಅಲ್ಲಿನೂ ತೋರಿಸಿದ್ವಿ. ಅಲ್ಲೆಲ್ಲ ನಾನು 9th 10th ಹೀಗೆಲ್ಲ ಓದಿದ್ದೆ. ಹಾಗೆ ಲಾಲ್ಬಾಗಿಗೆ ಬಂದ್ವಿ. ಈಗ ಲಾಲ್ಬಾಗ್ದಾಗ ಎಷ್ಟು ತಣ್ಣಗೆ ಗಾಳಿ ಇತ್ತು.
ಇಲ್ಲಿ ನೋಡ್ಕೊಂಡು ಬರೋಣ. ಯಾಕಂದರೆ ಆಗಸ್ಟ್ 15 ನಿಯರ್ ಇತ್ತು ಅವಾಗ. 1-2-3 ದಿನ ಆಯ್ತೇನೋ. ಆವಾಗ ಇದೆಲ್ಲ ಹೇಗೆ ಮಾಡ್ತಿದ್ದಾರೇನೋ ಅಂದ್ಕೊಂಡು ನೋಡೋಕೆ ಬಂದ್ವಿ. 5-6 ದಿನ ಇತ್ತು ಅನಿಸುತ್ತೆ. ಈಗೆಲ್ಲ ಫ್ಲವರ್ಸ್ ಎಲ್ಲ ಫ್ರೆಶ್ಶಾಗಿ ಫ್ಲವರ್ಸ್ ಬಂದಿತ್ತು. ಎಲ್ಲನೂ ನೋಡ್ರಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾಯಿದ್ರು. ಫೋಟೋಸ್ ಅಂತೂ ತೆಗೆಸ್ಕೊತಾ ಇದ್ರು ತುಂಬ ಜನ. ಕೆಲವೊಂದು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಎಲ್ಲರೂ ಒಂದೊಂದು ಆ್ಯಂಗಲಲ್ಲಿ ಎಲ್ಲ ಥರ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ ಅವತ್ತು ಸಂಡೇ ಆಗಿತ್ತು. ಸ್ಯಾಟರ್ಡೇ ಆಗಿತ್ತು. ಸ್ಯಾಟರ್ಡೇ ಅವತ್ತು ಇದೆಲ್ಲ ಲಾಲ್ಬಾಗ್ ನೋಡಿದ್ದು ಸ್ಯಾಟರ್ಡೇ ನೈಟನ್ನೇ ನಾವು ಅಲ್ಲಿಂದ ಹೊರಟ್ವಿ. ಸಂಡೇ ಮಾರ್ನಿಂಗ್ ಇದ್ವಿ. ಸಂಡೇ ಮಾರ್ನಿಂಗ್ ಬೆಳಗ್ಗೆನೇ ರೀಚ್ ಆದ್ವಿ ಬಿಜಾಪುರ್ಗೆ. ರೀಚ್ ಆಗಿದ ತಕ್ಷಣ ನಮ್ಮ ಚಿಕ್ಕಿದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅದು ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ವಿ. ಈಗ ಬೆಂಗಳೂರಿಂದ ಬಿಜಾಪುರಕ್ಕೆ ಬಂದ್ವಿ. ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಕೂಡ. ಈಕಿಂದು ಡ್ಯಾನ್ಸ್ ಪ್ರಾಕ್ಟೀಸ್ ಯಾಕಂದರೆ ನೆಕ್ಸ್ಟ್ ಡೇನೇ ಅವಳದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು. ನಮ್ಮ ಚಿಕ್ಕಿ ನೋಡಿ ಪ್ರಾಕ್ಟೀಸ್ ಮಾಡ್ತಾಳೆ. ಜಸ್ಟ್ ಇದಾಗಿತ್ತು ನನ್ನ ಬೆಂಗಳೂರಲ್ಲಿರೋದು ಟೂರು ಪಾರ್ಟ್ 2. ಎಲ್ಲರೂ ಹೇಗೆ ಎಂಜಾಯ್ ಮಾಡಿರ್ತೀರಾ ಅಂತ ನನಗೆ ಗೊತ್ತಿಲ್ಲ. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ, ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಕೂಡ ಮಾಡ್ತಿರ್ರಿ. ನೆಕ್ಸ್ಟ್ ನಮ್ಮ ಚಿಕ್ಕಿ ಪ್ರೋಗ್ರಾಮ್ಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿರಿ.